ಮೋಸಗಾರ ಪಂಚರ್ ಹಾಕುವವನು. ಭಟ್ಟರಹಳ್ಳಿ ಎಂಬ ಹಳ್ಳಿಯ ಸಮೀಪ ಹಾದು ಹೋಗುತ್ತಿದ್ದ ಹೈವೇಯ ಬಳಿ ಮುನ್ನಾ ಪಂಕ್ಚರ್ ಅಂಗಡಿ ಎಂಬ ಅಂಗಡಿ ಇತ್ತು. ಆದ್ರೆ ಪಂಕ್ಚರ್ ಅಂಗಡಿಗೆ ಅಷ್ಟೊಂದು ವ್ಯಾಪಾರನೇ ಇರ್ಲಿಲ್ಲ. ಇದ್ರಿಂದ ಅವರು ಕುಟುಂಬ ಸಾಕ್ಸೋದ್ ಕೂಡ ತುಂಬಾ ಕಷ್ಟ ಆಗಿತ್ತು. ಅರೆ ಕೇಳಿಸ್ಕೊಳ್ಳಿ ಕಲ್ಲುನ ಅಪ್ಪ, ನಾನ್ ಎಷ್ಟೊಂದ್ ದಿನದಿಂದ ಕೇಳ್ತಾ ಇದೀನಿ, ನನಗ್ ಹೊಸ ಸೀರೆ ಬೇಕೇ ಬೇಕು, ಅದಕ್ ನೀವ್ ಕಾಸೆ ಕೊಡ್ತಿಲ್ವಲ್ಲ? ಎಲ್ಲಿಂದ ಕೊಡ್ಲಿ? ನಿನಗೂ ಗೊತ್ತಿದೆ ನಮ್ಮದು ಪಂಚರ್ದು ಒಂದ್ ಸಣ್ಣ ಅಂಗಡಿ ಇದೆ ಅಂತ. ಅಪ್ಪ, ನಾನ್ ಕಂಪಾಸ್ ತಗೋಬೇಕು, ನಂಗೂ ಕೂಡ 7 ರೂಪಾಯಿ ಬೇಕು. ನೀನು ಪಂಚರ್ ಅಂಗಡಿಗೆ ನಮ್ ಜೊತೆ ಬಾ, ದುಡ್ಡು ಬರ್ತಿದಂಗೆ ಕೊಟ್ಬಿಡ್ತೇನೆ. ನೀನು ಕಾಂಪಾಸ್ ತಗೊಂಡು ಮನೆಗ್ ಬಂದ್ಬಿಡು. ಇಬ್ರು ಅವರ ಪಂಚರ್ ಅಂಗಡಿನ ತಲುಪ್ತಾರೆ. ಆದ್ರೆ ಎಷ್ಟೊತ್ತು ಕಳೆದ್ರೂ ಕೂಡ ಪಂಚರ್ ಹಾಕ್ಸ್ಕೊಳ್ಳೋದಕ್ಕೆ ಯಾರು ಅಂಗಡಿಗೆ ಬರೋದೇ ಇಲ್ಲ. ಇದ್ರಿಂದ ಬೇಜಾರಾದ ಕಲ್ಲು ವಾಪಸ್ ಮನೆಗೆ ಹೋಗೋ ಮಾತಾಡ್ತಾ ಇರ್ತಾನೆ. ಅಪ್ಪ, ನಂಗಂತೂ ಹೊಟ್ಟೆ ಹಸ್ವಾಗ್ತಿದೆ, ನಾನ್ ಮನೆಗೆ ಹೋಗ್ತಾ ಇದೀನಿ. ನಿಮ್ ಹತ್ರ ಯಾವಾಗ 7 ರೂಪಾಯಿ ಸಿಗುತ್ತೋ ನಂಗೆ ಗೊತ್ತಿಲ್ಲ. ಅಣ್ಣವ್ರ, ಒಂದ್ ಸ್ವಲ್ಪ ಪಂಚರ್ ಹಾಕಿ. ಹಾ ಸರ್, ಹಾಕೊಡ್ತೀನಿ, ಬನ್ನಿ ಸರ್. ನನಗ್ ಗೊತ್ತಿಲ್ಲ ಹೇಗ್ ಪಂಚರ್ ಆಯ್ತು ಅಂತ. ಫುಲ್ ಗಾಳಿ ಇತ್ತಲ್ಲ ಇದ್ರಲ್ಲಿ. ಎಷ್ಟೋ ಕಾರಣಗಳಿರುತ್ತೆ ಟೈರ್ ಪಂಚರ್ ಆಗೋದಕ್ಕೆ ಅಣ್ಣವ್ರೆ. ಇಲ್ಲಿ ನೋಡಿ, ಟೈರ್ ಅಲ್ಲಿ ಮಳೆ ಚೂಚ್ಕೊಂಡ್ಬಿಟ್ಟಿದೆ, ಆದ್ರಿಂದಾನೇ ಪಂಚರ್ ಆಗಿದೆ. ತಗೊಳ್ಳೋ ಮಗನೇ, ಈ ಮಳೆನ ಬಿಸಾಕ್ಬಿಟ್ಟು ಗಾಳಿ ತುಂಬಿಸೋ ಪೈಪ್ನ ತಗೊಂಡ್ ಬಾ, ಹೋಗು. ತಗೋ, ಹೋಗಿ ಕಾಂಪೋಸ್ಟ್ ಬಾಕ್ಸ್ ನ ತಗೋ, ಆಮೇಲೆ ಮನೆಗೆ ಹೋಗ್ಬಿಡು, ಸರಿನಾ? ಅಣ್ಣವ್ರ, ನನ್ ಜೀಪ್ ಪಂಚರ್ ಆಗ್ಬಿಟ್ಟಿದೆ. ಅಯ್ಯೋ, ಇದ್ರಲ್ಲಿ ಅದೇ ಮಳೆ ಅಟ್ಕೊಂಡಿದೆ, ಆ ಬೈಕ್ ಅಂಟ್ಕೊಂಡಿರೋ ಮಳೆನೆ. ಮಗನೇ, ನಾನ್ ನಿನ್ಗೆ ಮೊಳೆ ಕೊಟ್ಟಿದ್ನಲ್ಲ, ಅದನ್ನ ಎಲ್ ಬಿಸಾಕ್ದೆ ನೀನು? ಅಪ್ಪ, ನಾನು ಇದನ್ನ ಇಲ್ಲೇ ಹಾಕಿದ್ದೆ, ಅಲ್ಲಿ ಮುಂದೆ. ಏ ದಡ್ಡ, ನೋಡಲಿ, ನೀನು ಆ ಮಳೆ ಬಿಸಾಕಿದ್ರಿಂದ ಇವ್ರ ಗಾಡಿ ಪಂಚರ್ ಆಗೋಗಿದೆ. ಕ್ಷಮ್ಸಿ ಅಪ್ಪ, ತಪ್ಪಾಗೋಯ್ತು, ಈಗಿಂದ ಸರಿಯಾಗಿ ನೋಡ್ಕೋತೀನಿ. ಮುನ್ನಾ ಪಂಚರ್ ಹಾಕೊಡ್ತಾನೆ ಮತ್ತು 200 ರೂಪಾಯಿಗಳನ್ನ ತೆಗೆದುಕೊಳ್ತಾನೆ. ಜೀಪ್ ಅವನು ಹೊರಟೋಗ್ತಾರೆ. ಆಗ ಮಗ ಹೇಳ್ತಾನೆ, ಏನಪ್ಪ ನೀವು ನನ್ಗೆ ಈ ತರ ಬೈತಾ ಇದ್ರಿ, ಈಗ ನೋಡಿ ನಾನ್ ಮಾಡಿದ್ರಿಂದ ನಿಮ್ಗೆ 200 ರೂಪಾಯಿ ಸಂಪಾದನೆ ಆಯ್ತು. ನಡೀರಿ, ಇವತ್ತು ಅಮ್ಮನ್ಗೆ 100 ರೂಪಾಯಿ ಸೀರೆ ತಗೊಳ್ಳೋಣ, ಇದ್ರಿಂದ ಅಮ್ಮ ಬಹಳ ಖುಷಿ ಆಗ್ತಾಳೆ. ಸರಿ ಸರಿ, ನೀನ್ ಹೋಗು, ಆದ್ರೆ ಅಮ್ಮನ್ಗೆ ಹೇಳ್ಬೇಡ ಆಯ್ತಾ? ಸಾಯಂಕಾಲ ನಾನು ಸೀರೆನ್ ತಗೊಂಡ್ ಬರ್ತೀನಿ, ಹೋಗು. ಮಗ ಹೋದ್ಮೇಲೆ ಮುನ್ನಾ ಪಂಚರ್ ಹಾಕೋನು ಕೂತ್ಕೊಂಡು ಯೋಚನೆ ಮಾಡ್ತಾನೆ. ಇವತ್ ನನ್ ಹೆಂಡತಿ ಹೊಸ ಸೀರೆ ನೋಡಿ ತುಂಬಾ ಖುಷಿ ಆಗ್ತಾಳೆ. ಈಗೇನಾದ್ರೂ ಇನ್ನೊಂದ್ ಗಾಡಿ ಬಂದ್ರೆ ಇವತ್ತಿನ ಕೆಲ್ಸ ಸುಲಭವಾಗತ್ತೆ. ಕಲ್ಲು ಕಂಪಾಸ್ ಕೂಡ ತೆಕ್ಕೊಡ್ಬಹುದು ಮತ್ತು ನನ್ನ ಹೆಂಡತಿಗೆ ಸೀರೆ ಕೂಡ ಕೊಡಿಸಬಹುದು, ಮತ್ತೆ ತರಕಾರಿಗಳನ್ನು ತಗೊಂಡ್ ಹೋಗ್ಬಹುದು. ಆಗ ಅವನ ಗಮನ ಅಲ್ಲೇ ರೋಡಲ್ಲಿ ಬಿದ್ದಿದ್ದ ಮೊಳೆ ಮೇಲೆ ಹೋಗುತ್ತೆ. ಮತ್ತೆ ಅದನ್ನ ನೋಡಿ ಮಾತಾಡ್ಕೊಳ್ತಾನೆ. ಓಹೋ, ನನ್ನ ಮಗನಿಗೆ ಹೇಳಿದ್ದೆ ಈ ಮೊಳೆನ ಬೇರೆ ಎಲ್ಲಾದ್ರೂ ಬಿಸಾಕ್ಬಿಡು ಅಂತ, ಮತ್ತೆ ಅವನು ಇಲ್ಲೇ ಹಾಕಿದಾನೆ. ಸರಿ, ಒಳ್ಳೇದೇ ಆಯ್ತು, ಅವನು ಮೊದ್ಲಿನ ತರ ರಸ್ತೆಯಲ್ಲಿ ಹಾಕಿಲ್ಲ, ಇಲ್ಲ ಅಂತಿದ್ರೆ ಯಾರ್ದಾದ್ರೂ ಗಾಡಿ ಪಂಚರ್ ಆಗ್ತಿತ್ತು. ಏನಪ್ಪ ನೀವು ನನ್ಗೆ ಈ ತರ ಬೈತಾ ಇದ್ರಿ, ಈಗ ನೋಡಿ ನಾನ್ ಮಾಡಿದ್ರಿಂದ ನಿಮ್ಗೆ 200 ರೂಪಾಯಿ ಸಂಪಾದನೆ ಆಯ್ತು. ನಡೀರಿ, ನಾವು ಮನೆ ಕಡೆ ಹೋಗೋಣ. ನಾನೇನಾದ್ರೂ ಈ ಮೊಳೆನ ಬೇರೆ ಕಡೆ ಬಿಸಾಕೋ ಬದಲು ರಸ್ತೆಯಲ್ಲಿ ಬಿಸಾಕಿ ಯಾವ್ದಾದ್ರೂ ಗಾಡಿ ಪಂಚರ್ ಆಯ್ತು ಅಂದ್ರೆ ಆಗ ಇನ್ನೂ ಸಂಪಾದನೆ ಆಗತ್ತೆ. ವಾವ್, ಸಂಪಾದಿಸೋದಕ್ಕೆ ಈ ಉಪಾಯ ಚೆನ್ನಾಗಿದೆ. ಈ ರಸ್ತೆಯಲ್ಲಿ ಪ್ರತಿದಿನ ತುಂಬಾ ಗಾಡಿಗಳು ಓಡಾಡುತ್ತವೆ. ಅಕಸ್ಮಾತ್ ಈ ಮೊಳೆನ್ ಬಿಸಾಕಿದ್ರೆ ಇನ್ನೂ 3-4 ಗಾಡಿಗಳು ಬಂದ್ಬಿಡುತ್ತೆ. ಅಕಸ್ಮಾತ್ ಯಾರಿಗಾದ್ರೂ ಅನುಮಾನ ಬಂದ್ಬಿಟ್ರೆ ನನ್ನ ಅಂಗಡಿಯಿಂದ ತುಂಬಾನೇ ದೂರ ಬಿಸಾಕ್ತೀನಿ, ಯಾರಿಗೂ ಅನುಮಾನ ಬರ್ದೇ ಇರ್ಲಿ ಅಂತ. ಮತ್ತು ಅವನು ಹಾಗೆ ಮಾಡ್ತಾನೆ. ದಿನ ಆ ಮೊಳೆನ ಅವನ ಅಂಗಡಿಯಿಂದ ಸ್ವಲ್ಪ ದೂರದಲ್ಲಿ ಎಸ್ದು ಬರ್ತಾನೆ. ತಕ್ಷಣ ಯಾವ್ದಾದ್ರು ಗಾಡಿ ಆ ರೂಟಲ್ಲಿ ಬಂದ್ರೆ ಅದಕ್ಕೆ ಮೊಳೆ ಚುಚ್ಚಿ ಅದು ಪಂಚರ್ ಆಗ್ತಾ ಇತ್ತು. ಪಂಚರ್ ಆಗ್ತಾ ಇದ್ದಾಗೆ ಗಾಡಿ ಓನರ್ಗಳು ಅವನ ಅಂಗಡಿಗೆ ಬರ್ತಾ ಇದ್ರು. ಅಣ್ಣ, ಗಾಡಿ ಪಂಚರ್ ಆಗಿದೆ, ಹಾಕೊಡ್ತೀರಾ? ಹಾ ಸರಿ ಅಣ್ಣ, ಈಗ್ಲೇ ಹಾಕೊಡ್ತೀನಿ. ಅವನು ಪಂಚರ್ ಹಾಕೊಡ್ತಾನೆ. ಗಾಡಿ ಅವರು ಅವ್ರಿಗೆ 100 ರೂಪಾಯಿ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ. ಮತ್ತು ಅದೇ ದಿನ ಮುನ್ನಾಬಾಯಿ ಅಂಗಡಿ ಮುಂದೆ 10-12 ಗಾಡಿಗಳು ಪಂಚರ್ ಹಾಕ್ಸ್ಕೊಳಕ್ಕೋಸ್ಕರ ಬರಕ್ ಸ್ಟಾರ್ಟ್ ಆಗತ್ತೆ. 1 ವಾರದ ಸಂಪಾದನೆ ಅವನ್ಗೆ ಒಂದೇ ದಿನದಲ್ಲಿ ಆಗತ್ತೆ. ಒಂದಿನ ಪಂಚರ್ ಹಾಕಿಸ್ಕೊಳಕ್ಕೆ ಬಂದ ಕಸ್ಟಮರ್ ಅವನ್ ಜೊತೆ ಜಗಳಕ್ ನಿಲ್ತಾನೆ. ಏ ಅಣ್ಣ, ಇದು 3ನೇ ಸಲ ಪಂಚರ್ ಆಗಿರೋದು. 3 ಸಲನೂ ಒಂದೇ ಮಳೆನೇ ಸಿಗ್ತಾ ಇದೆಯಲ್ಲ ನನ್ಗೆ. ಇಲ್ಲೇ ಪಂಚರ್ ಆಗುತ್ತೆ ನಿಮ್ ಅಂಗಡಿ ಹತ್ರನೇ. ನನ್ಗೆ ಯಾಕೋ ನಿಮ್ ಮೇಲೆ ಅನುಮಾನ ಬರ್ತಾ ಇದೆ, ನೀನೇ ಹಾಕಿರ್ಬೇಕು. ಇಲ್ಲ ಅಣ್ಣ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ನಾನು ಪಂಚರ್ ಹಾಕೋನು, ಪಂಚರ್ ಮಾಡೋನಲ್ಲ. ನಾನು ತಪ್ಪು ತಿಳ್ಕೊಂಡಿಲ್ಲ, ಇದೇ ನಿಜ. ನೆನಪಿರ್ಲಿ, ಅನ್ಯಾಯ ದುಡ್ಡು ಯಾರ ಹತ್ರನೂ ಉಳಿಯೋದಿಲ್ಲ. ಅವನು ಬೈಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಆದ್ರೆ ಅವನ್ ಬೈದಿದ್ದು ಮುನ್ನಾಬಾಯಿ ಮೇಲೆ ಯಾವ ತರ ಪರಿಣಾಮ ಬೀರಲ್ಲ. ಅವನು ಆ ಮೊಳೆನ ಗಾಡಿ ಪಂಚರ್ ಮಾಡಕ್ಕೆಸ್ದು
ಸಂಪಾದನೆ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಒಂದ್ ದಿವಸ ಕಲ್ಲು ಆರೋಗ್ಯ ತೀರಾ ಹದ್ಗೆಡತ್ತೆ. ಯಾರಿಗೂ ಗೊತ್ತಾಗೋದಿಲ್ಲ ಏನ್ ಮಾಡ್ಬೇಕು ಅಂತ. ಆ ಊರಿನ ಡಾಕ್ಟರ್ ಬಂದು ನೋಡಿ ಹೇಳ್ತಾರೆ, ಇವನನ್ನ ನಗರದ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಇವನ ಜೀವಕ್ಕೆ ತೊಂದರೆ ಇದೆ. ಈ ಮಾತ್ ಕೇಳ್ತಾನೆ ಮುನ್ನನ್ ಹೆಂಡತಿ ರೋದ್ಸೋದಕ್ಕೆ ಶುರು ಮಾಡ್ತಾಳೆ. ಮುನ್ನಾಬಾಯಿ ಹಳ್ಳಿಯ ಜಮೀನ್ದಾರನ ಬಳಿ ಸಹಾಯ ಕೇಳ್ತಾನೆ. ಜಮೀನ್ದಾರು ಅವ್ರ ಕಾರಲ್ಲಿ ಕೂಡಿಸ್ಕೊಂಡು ಕಲ್ಲುನ ನಗರದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರ್ತಾರೆ. ಅವರು ಹಾಗೆ ಹಳ್ಳಿ ದಾಟಿ ಹೈವೇಗೆ ಬರ್ತಾ ಇದ್ದಂಗೆ ಮುನ್ನಾಬಾಯಿ ಹಾಕಿದ್ದ ಮೊಳೆಗಳಿಗೆ ಕಾರಿನ ಚಕ್ರ ಸಿಕ್ಕಾಕೊಂಡು 4 ಚಕ್ರ ಪಂಚರ್ ಆಗತ್ತೆ. 4 ಚಕ್ರ ಪಂಚರ್ ಆಗಿದ್ ನೋಡಿ ಮುನ್ನಾಬಾಯಿಗೆ ಹೆದರಿಕೆ ಆಗತ್ತೆ. ಜಮೀನ್ದಾರರು ಹೇಳ್ತಾರೆ, ಅಯ್ಯೋ, 4 ಟೈರ್ಗಳು ಒಂದೇ ಸಲ ಪಂಚರ್ ಹೇಗಾಯ್ತು? 4 ಟೈರ್ನ ಸರಿ ಮಾಡೋ ಅಷ್ಟ್ರಲ್ಲಿ ಟೈಮ್ ಜಾಸ್ತಿ ಆಗ್ಬಿಡತ್ತೆ. ಅಷ್ಟ್ರಲ್ಲಿ ಕಲ್ಲುಗೇನು ಆಗ್ದಿದ್ರೆ ಸಾಕು. ಅವರು ಗಾಬರಿಯಿಂದ ಅಲ್ಲೇ ನಿಂತಿರ್ತಾರೆ. ಆಗ ಮುನ್ನಂಗೆ ಬೈದಿದ್ದ ಅದೇ ಡ್ರೈವರ್ ನಡ್ಕೊಂಡು ಅದೇ ದಾರಿಲಿ ಬರ್ತಾ ಇರ್ತಾನೆ. ಅವ್ರು ಗಾಬರಿ ಆಗಿರೋದನ್ನ ನೋಡಿ ಡ್ರೈವರ್ ಕೇಳ್ತಾನೆ. ಮತ್ತೆ ವಿಷಯ ತಿಳ್ಕೊಂಡು ಅವನು ಕಲ್ಲುನ ಹೆಗಲ್ ಮೇಲೆ ಹಾಕೊಂಡು ಓಡ್ತಿರ್ತಾನೆ. ಅವನು ಕಲ್ಲುನ ಎತ್ಕೊಂಡು ಓಡ್ತಾ ಇರೋದನ್ನ ನೋಡಿ ಮುನ್ನ ಮತ್ತು ಲಾಲಿನೂ ಅವನ ಹಿಂದೆ ಓಡ್ ಹೋಗ್ತಾರೆ. ಸ್ವಲ್ಪ ದೂರ ಓಡಿದ್ಮೇಲೆ ಡ್ರೈವರ್ ಅವನ್ ಗಾಡಿಲಿ ಕಲ್ಲುನ ಕೂಡ್ಸಿ ನಗರದ ಆಸ್ಪತ್ರೆ ಕಡೆ ಅವ್ರನ್ನ ಕರೆದೊಯ್ತಾನೆ. ಸ್ವಲ್ಪ ಸಮಯದಲ್ಲಿ ಅವರು ನಗರದ ದೊಡ್ಡ ಆಸ್ಪತ್ರೆಯನ್ನ ಸೇರ್ತಾರೆ. ಅಲ್ಲಿ ಕಲ್ಲುಗೆ ಚಿಕಿತ್ಸೆ ಸಿಗತ್ತೆ. ಮತ್ತೆ ಡಾಕ್ಟರ್ ಹೇಳ್ತಾರೆ, ಅಕಸ್ಮಾತ್ ನೀವಿಲ್ ಬರೋದಕ್ಕೆ 10 ನಿಮಿಷ ಲೇಟ್ ಆಗಿದ್ರು ಕೂಡ ನಿಮ್ಮ ಮಗ ಖಂಡಿತ ಉಳಿತಾ ಇರ್ಲಿಲ್ಲ. ನಿಮ್ಗೆ ಬಹಳ ಧನ್ಯವಾದ ಅಣ್ಣವ್ರೆ. ನೀವ್ ಯಾರೋ ಗೊತ್ತಿಲ್ದೇ ಇದ್ರು ಕೂಡ ನಮ್ಗೆ ಕಷ್ಟದಲ್ಲಿ ತುಂಬಾ ಸಹಾಯ ಮಾಡಿದ್ರಿ. ಆದ್ರೆ ಒಂದ್ ಮಾತ್ ಹೇಳಿ ಅಣ್ಣ, ನೀವು ನಗರದಿಂದ ಬರ್ತಾ ಇದ್ರಲ್ಲ, ಆದ್ರೂ ನೀವು ನಿಮ್ ಗಾಡಿನ ನಮ್ ಅಂಗಡಿಯಿಂದ ತುಂಬಾ ದೂರ ನಿಲ್ಸಿ ನಮ್ ಅಂಗಡಿ ಕಡೆ ಯಾಕೆ ನಡ್ಕೊಂಡ್ ಬರ್ತಾ ಇದ್ರಿ? ನಾನ್ ನೋಡೋದಕ್ ಬಂದಿದ್ದು ರಸ್ತೆಯಲ್ಲಿ ಯಾವ್ದಾದ್ರು ಮೊಳೆಗಳೇನಾದ್ರೂ ಬಿದ್ದಿದ್ಯಾ ಅಂತ. ಅಕಸ್ಮಾತ್ ಬಿದ್ದಿದ್ರೆ ಅದನ್ನ ತೆಗ್ದ್ಬಿಟ್ಟು ಆ ರಸ್ತೆಯಲ್ಲಿ ಹೋಗೋಣ ಅಂತಿದ್ದೆ. ರಸ್ತೆಯಲ್ಲಿ ಮೊಳೆಗಳು ಬಿದ್ದಿದ್ರಿಂದ ನಮ್ ಕಾರು ಪಂಚರ್ ಆಗೋಯ್ತು. ಇಲ್ಲಾಂದ್ರೆ ನಾವ್ ಕಲ್ಲುನ್ ಕರ್ಕೊಂಡ್ ಯಾವಾಗ್ಲೂ ಆಸ್ಪತ್ರೆ ಸೇರ್ತಿದ್ವಿ. ಇವತ್ ನೀವೇನಾದ್ರೂ ಬರ್ಲಿಲ್ಲ ಅಂದ್ರೆ ಆ ದರಿದ್ರ ಮೊಳೆಗಳ ದೆಸೆಯಿಂದ ನನ್ ಮಗನ್ ಪ್ರಾಣನೇ ಹೋಗ್ತಿತ್ತು. ಅವತ್ ನೀವು ಸರಿಯಾಗಿ ಹೇಳಿದ್ರಿ ಬೋಲ ಅಣ್ಣ. ದಾರಿಲಿ ಮೊಳೆಗಳನ್ನ ಹಾಕಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ. ಇವತ್ತಿಂದ ನಾನು ರಸ್ತೆಯಲ್ಲಿ ಯಾವುದೇ ತರದ ಮೊಳೆಗಳನ್ನ ಹಾಕೋದಿಲ್ಲ. ಅಕಸ್ಮಾತ್ ಬಿದ್ದಿದ್ರು ಕೂಡ ಡೈಲಿ ಬೆಳಗ್ಗೆ ಬಂದ್ಬಿಟ್ಟು ರಸ್ತೆನೆಲ್ಲ ಚೆಕ್ ಮಾಡ್ತೀನಿ ನಾನು. ಆಮೇಲೆ ಅಂಗಡಿನ ತೆಗಿತೀನಿ. ಯಾರೋ ನಿಜಾನೇ ಹೇಳಿದ್ದಾರೆ, ಅನ್ಯಾಯದ ದುಡ್ಡಲ್ಲಿ ಸ್ವಲ್ಪ ಹೊತ್ತು ಮಾತ್ರ ಖುಷಿ ಇರುತ್ತೆ, ಆಮೇಲೆ ಭಯಾನಕವಾದಂತಹ ನೋವು ಅನುಭವಿಸ್ಬೇಕಾಗುತ್ತೆ. ನಾನು ಆ ನೋವು ಅನುಭವಿಸೋದ್ರಿಂದ ತಪ್ಪಿಸ್ಕೊಂಡೆ.